ಹಾಯ್ ಫ್ರೆಂಡ್ಸ್, ಟಿವಿಗೂ ಮುಂಚೆ ಬರುವ ಎಪಿಸೋಡ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಅಜ್ಜಿ ಹುಟ್ಟಿದಬ್ಬದ ವಿಷಯ ಹೇಳಿ ಎಲ್ಲರೂ ಇಲ್ಲಿಗೆ ಬನ್ನಿ ಅಂತ ಹೇಳಿದಾಗ ಎಲ್ಲರೂ ಕೆಲಸದ ಅಭಾವದಿಂದ ನೀವೇ ಇಲ್ಲಿಗೆ ಬನ್ನಿ ಅಜ್ಜಿ, ಇಲ್ಲೇ 80 ವರ್ಷದ ಸೆಲೆಬ್ರೇಷನ್ನ ತುಂಬಾ ಜೋರಾಗಿ ಮಾಡೋಣ, ಆಚರಿಸೋಣ ಅಂತ ಎಲ್ಲರೂ ಹೇಳಿದಾಗ ಅಜ್ಜಿನೂ ಸಹ ಆಯಿತು ಬರ್ತೀನಿ, ಅಲ್ಲಿಗೇನೆ ಮಾಡೋಣ ಅಂತಂದು ಹೇಳ್ತಾರೆ. ತುಂಬಾ ಖುಷಿಯಿಂದ ಮೀನಾ ಕೇಳ್ತಾನೆ, ಮೀನಾ ಅಜ್ಜಿಗೆ ಏನಾದರೂ ನಾನು ಗಿಫ್ಟ್ ಕೊಡಬೇಕು, 2 ಎಳೆ ಸರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನು ಮಾಡೋಣ ಅಂತ ಕೇಳ್ತಾರೆ. ಸಹ ಸರಿ ಆಯಿತು ಕೊಡಿ ಅಂತಂದಾಗ ಸೂರ್ಯ ದುಡ್ಡು ಕೇಳೋದಕ್ಕೆ ಅಂತ ಎಲ್ಲರ ಹತ್ರ ಹೋಗ್ತಾನೆ. ಸೂರ್ಯಂಗೆ ಯಾರೂ ಸಹ ದುಡ್ಡು ಕೊಡೋದಿಲ್ಲ, ಯಾವುದೇ ರೀತಿ ಸಹಾಯನೂ ಸಹ ಮಾಡೋದಿಲ್ಲ. ಸೂರ್ಯ ಮನೆಗೆ ಬಂದು ಮೀನಾ ಹತ್ರ ಹೇಳ್ಕೊತಾನೆ, ಎಲ್ಲೂ ಸಹ ದುಡ್ಡು ಸಿಕ್ಕಿಲ್ಲ, ಏನು ಮಾಡೋದು ಅಂತಂದು. ಆಗ ಮೀನಾ ಮದುವೆಯಲ್ಲಿ ಅಜ್ಜಿ ಒಡವೆ ಕೊಟ್ಟಿದ್ರು ರೀ, ಅವೇ ಇದೆ, ಅದನ್ನು ಅಡ ಇಟ್ಟು ಕೊಡೋಣ ಅಂತ ಹೇಳ್ತಾರೆ. ಮಾವನಿಗೆ ಈ ವಿಷಯನ ತಿಳಿಸ್ತಾರೆ. ಇದನ್ನು ಕೇಳಿಸ್ಕೊಂಡ ಮನೋಜ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಎಲ್ಲ ವಿಷಯ ಹೇಳ್ತಾನೆ. ಅವರಮ್ಮ ಕೋಪದಿಂದ ಕಪಾಳಕ್ಕೆ ಒಂದು ಬಾರಿಸ್ತಾಳೆ. ಒಡವೆನ ಇಸ್ಕೊಂಬ ವಾಪಸ್ಸು ಅಂತ ಕೇಳಿದಾಗ ಅವ್ರಿಗೆ ಒಡವೆ ಅಂಗಡಿಯವ್ರಿಗೆ ಫೋನ್ ಮಾಡಿ ಕೇಳ್ತಾರೆ. ಅವರು ಎಲ್ಲ ಚಿನ್ನನೂ ಸಹ ಬಿಸ್ಕೆಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಯಾವುದೇ ಒಡವೆ ಸಹ ಸಿಗೋದಿಲ್ಲ ಅಂತ ಹೇಳಿದಾಗ ಶಾಂತಿ ಇನ್ನೂ ಕೋಪಗೊಂಡು ಮನೋಜನಿಗೆ ಹಿಗ್ಗಾಮುಗ್ಗ ಹೊಡಿತಾಳೆ. ಫ್ರೆಂಡ್ಸ್, ಇದಾಗಿತ್ತು ಆಸೆ ಸೀರಿಯಲ್ನ ಇಂದಿನ ಸಂಚಿಕೆ.